ನಮ್ಮೂರಲ್ಲಿ ನಂಗೆ ತುಂಬ ಇಷ್ಟವಾದ ಪ್ಲೇಸ್ ಅಂದರೆ ಇದು ಒಂದೇ ನೋಡು. ಈಗ ನಮ್ಮ ತೋಟಕ್ಕೆ ಬಂದು ಈ ಹಸಿರು ಭತ್ತದ ಮಧ್ಯೆ, ಹಸಿರು ಗಿಡಗಳ ಮಧ್ಯೆ, ತೆಂಗಿನ ಗಿಡ, ಅಡಿಕೆ ಗಿಡಗಳ ಮಧ್ಯೆ ನಮ್ಮ ಭತ್ತದ ಗದ್ದೆ ಎಷ್ಟು ಚೆನ್ನಾಗಿದೆಯಲ್ಲ. ಅದ್ರ ಪಕ್ಕದಲ್ಲಿ ಈ ನದಿ ಕಾಲುವೆ ಹರಿಯುತ್ತಲ್ವ, ಇಲ್ಲಿ ಕಾಲು ಇಳೆ ಬಿಟ್ಕೊಂಡು ಕುತ್ಕೊಂಡ್ರೆ, ನೀರಲ್ಲಿ ಕಾಲು ಇಟ್ಕೊಂಡು ಕುತ್ಕೊಂಡ್ರೆ ಆಹಾ, ಯಾವ ಊಟಿ ಬೇಕು, ಯಾವ ಸ್ವರ್ಗ ಬೇಕು, ಎಲ್ಲ ಇಲ್ಲೇ ಇರುತ್ತೆ ಅನಿಸುತ್ತೆ. ಅದರಲ್ಲೂ ಮಳೆಗಾಲದಲ್ಲಿ ಬಂದುಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಮಳೆಗಾಲದ ತಂಪಲ್ಲಿ ಬೆಳಗ್ಗೆ ಹೊತ್ತು ಬಂದರೆ ಆಹಾ, ವಾತಾವರಣನೇ ಒಂಥರ ಸ್ವರ್ಗದ ಥರ ಇರುತ್ತೆ. ನನಗಂತೂ ಇಲ್ಲಿ ಬರಬೇಕಂದ್ರೆ ಯಾವಾಗ ಮನಸ್ಸು ಆತರಿತಾ ಇರುತ್ತೆ, ಎಷ್ಟೊತ್ತಿಗೆ ತೋಟದ ಹತ್ರ ಹೋಗಲಿ, ಎಷ್ಟೊತ್ತಿಗೆ ತೋಟದ ಹತ್ರ ಹೋಗಲಿ ಅಂತ. ತುಂಬ ಖುಷಿ ಇದರಲ್ಲಿ ಆಟ ಆಡೋದಂದರೆ. ಯಾರಿಗೆಲ್ಲ ಇಷ್ಟ, ನಿಮಗೂ ಇಷ್ಟನಾ? ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಕಾಲೇ ಒಲ್ಲಿ ಕೂತ್ಕೊಂಡು ಕಾಲು ಬಿಟ್ಕೊಂಡು ಈ ಪ್ರಕೃತಿನ ನೋಡೋದೇ ಒಂಥರ ಇಷ್ಟ ಅಲ್ವಾ. ನನಗೇನೋ ತುಂಬ ಇಷ್ಟ. ನಿಮಗೂ ಇಷ್ಟನಾ? ಕಮೆಂಟ್ ಮಾಡ್ತೀರಲ್ವಾ? ಇವಳಿಗೆ ಮಾತ್ರ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ. ಎಲ್ಲಿಗೆ ಕರ್ಕೊಂಡು ಹೋಗಲಿ. ಹಾಗೆಲ್ಲ ಜರ್ಮನಿಗೆ ಹೋದಾಗೆಲ್ಲ ಅಲ್ಲಿಗಿಂತೂ ನಮ್ಮೂರಲ್ಲಿ ತೋಟದೇ ಚೆಂದ, ತೋಟದ ಮನೆಯೇ ಚೆಂದ. ತೋಟದಲ್ಲಿ ಕಾಲುವೆ ಇದೆಯಲ್ವ, ಆ ಕಾಲುವೆಯಲ್ಲಿ ಕಾಲು ಬಿಟ್ಕೊಂಡು ಕೂತ್ಕೊಳ್ಳೋದೇ ಚೆಂದ ಅಂತಿರ್ತಾಳೆ. ಇನ್ನೆಲ್ಲಿಗೆ ಹೋದರೂ ಇದು ಮಾತ್ರ ಅವ್ಳ ಫೇವ್ರೆಟ್ ಪ್ಲೇಸು. ಏನೇ, ನಿನಗೆ ಒಂದು ಚಿಕ್ಕ ಮಗು ಐತೆ, ಅದ್ರ ಜೊತೆ ಇಲ್ಲಿಗೆ ಬಂದರೆ ನೀನು ಚಿಕ್ಕ ಮಗು ಥರ ಆಡ್ತೀಯಲ್ಲೇ. ಮನೇಲಿ ಅದೇನು ಮಾಡ್ತಿದೆ, ಏನು ಎತ್ತ ಅಂತ ನಿನ್ಗೊಂದು ಸ್ವಲ್ಪನಾದರೂ ಚಿಂತೆ ಇಲ್ವೇನೆ? ನನಗ ಪಾಪು ಬಗ್ಗೆ ಚಿಂತೆನಾ? ನನಗೇನು ಚಿಂತೆ ಇಲ್ಲ. ಯಾಕೆ ಹೇಳಿ? ಅಕ್ಕ ಇದ್ದಾರಲ್ವಾ. ಅಕ್ಕ ಇರಬೇಕಾದ್ರೆ, ಸೌಮ್ಯಕ್ಕ ಇರಬೇಕಾದ್ರೆ ನಾನು ಯಾಕೆ ಚಿಂತೆ ಪಡಲಿ ಹೇಳಿ? ನಾನು 9 ತಿಂಗಳು ಪಾಪುನ ಎತ್ತಿರ್ಬೋದು, ಆದರೆ ಅವರು 1.5 ವರ್ಷದಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದಾರೆ. ಪಾಪುನೂ ಅಷ್ಟೇನೆ. ಅವಳು ನನ್ನ ನಮ್ಮ ಅನ್ನೋದಕ್ಕಿಂತ ಅಕ್ಕನ ಅಮ್ಮ ಅನ್ನೋದೇ ಜಾಸ್ತಿ. ನನ್ನ ಮಮ್ಮಿ ಅಂತಾಳೆ, ಅಕ್ಕನ ಅಮ್ಮ ಅಂತಾಳೆ. ಇಲ್ಲಿ ಎಷ್ಟೊತ್ತು ಆಟ ಆಡ್ಕೊಂಡು ಯಾವಾಗ ಮನೆಗೆ ಹೋದ್ರು ಅಕ್ಕ ಏನು ನನಗೆ ಕೇಳಲ್ಲ, ನಿಮ್ಮ ಮಗಳು ಏನು ಕೇಳಲ್ಲ, ಮಮ್ಮಿ ಎಲ್ಲೋದ್ಲು ಅಂತ. ಅವಳಿಗೆ ಅಮ್ಮ ಇದ್ರೇನೆ ಸಾಕು. ಸರಿ ಹೋಯ್ತು ಇಬ್ರು. ಅವಾಗ ಹೆಂಗಿದ್ರಿ, ಈಗ ಹೆಂಗಿದ್ದೀರಾ? ಅಕ್ಕ ತಂಗಿ ಇಬ್ರು ಸರಿಯಾಗಿದ್ದೀರಾ ಬಿಡಿ. ಸುಮ್ಮನೆ ಇರಿ ಪುನಿ, ನೀರೆಲ್ಲ ಯಾಕೆ ಚಿಮ್ತೀರಾ? ನೀನನ್ನು ಆಟ ಆಡ್ಸೋಕ್ಕೇನೋ ಒಂಥರ ಖುಷಿ ಕಣೆ. ಏನೀಗ ನೀರು ಚಿಮ್ಮಿದ್ರೆ ಏನಾಯಿತು? ನಿಂಗೆ ನೀರಲ್ಲಿ ಆಡೋದಂದ್ರೆ ಇಷ್ಟನೇ ತಾನೇ? ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ದು ಪುನಿ? ನಂಗೆ ತುಂಬಾ ಇಷ್ಟನೇ. ಅದಕ್ಕೆ ಅಲ್ವಾ ಯಾವಾಗಲೂ ತೋಟಕ್ಕೆ ಬರೋದು. ಸರಿ ಸರಿ, ನಿನ್ನ ಆಟಗಳೆಲ್ಲ ಮುಗ್ದಿದ್ರೆ ನಡಿ ಮನೆಗೆ ಹೋಗೋಣ. ಪಾಪು ಅಳ್ತಾ ಇರ್ತಾಳೆ. ಇನ್ನೊಂದು ಸ್ವಲ್ಪ ತೋಟ ಎಲ್ಲ ಸುತ್ತಾಡೋಣ ಕಣ್ರಿ. ಪಾಪು ನೋಡ್ಕೊಳ್ಳೋಕ್ಕೆ ಅಕ್ಕ ಇದ್ದಾರಲ್ವಾ, ಅತ್ತೆ ಇದ್ದಾರೆ, ಮಾವ ಆಟ ಆಡಿಸ್ತಿರ್ತಾರೆ. ಅವಳಿಗೇನು ಚಿಂತೆ ಇಲ್ಲ. ಇನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಓಡಾಡಿಕೊಂಡು ಸುತ್ತಾಡಿಕೊಂಡು ಆಮೇಲೆ ಹೋಗೋಣ ಕಣ್ರಿ. ಹೌದೌದು, ನಿಂಗೆ ಮನೆಗೆ ಅಷ್ಟೊಂದು ಜನ ಇರೋ ಹೊತ್ತಿಗೆ ನಿನಗೆ ಹೊರಗೆ ಹೋದರೆ ಬೇಗ ಮನೆಗೆ ಹೋಗ್ಬೇಕನ್ನೋ ಯೋಚನೆನೇ ಇಲ್ಲ. ಮನೇಲಿ ಇದ್ದಾರೆ ಬಿಡು, ಸೌಮ್ಯ ಅತ್ತೆ ಮಾವ ಅಂದ್ಕೊಂಡು ಪಾಪು ಬಗ್ಗೆ ಚಿಂತೆನೇ ಇಲ್ಲ ನಿಂಗೆ. ಹೌದು, ಮತ್ತೆ ಏನೀಗ ಮನೆಯಲ್ಲಿ ಅಕ್ಕ ಅತ್ತೆ ಎಲ್ಲ ಇದ್ದಾರೆ, ಅವರೇ ಹೇಳ್ತಾರೆ ಹೊರಗೆ ಹೋದರೆ ಪರವಾಗಿಲ್ಲ, ಲೇಟಾಗೆ ಬಾ, ತೊಂದರೆ ಏನಿಲ್ಲ, ಇಲ್ಲೆಲ್ಲ ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಯಾವ ತೊಂದರೆ ಇಲ್ಲಪ್ಪ. ಅವ್ರಿಗೆ ಇಲ್ಲದ ಕಷ್ಟ ನಿಮ್ಗೆ ಯಾಕೆ? ನೀವೇ ಜಾಸ್ತಿ ಹೇಳ್ತಿದ್ದೀರಾ ನನಗೆ. ಸಾಕು ಸಾಕು ನಡಿಯೇ. ಪಾಪು ಗೊತ್ತು ಸೌಮ್ಯನ ಅಮ್ಮ ಅಂತ ಹಚ್ಕೊಂಡಿದ್ದಾಳೆ ಅಂತ. ಆದರೆ ಸ್ವಲ್ಪ ಹೊತ್ತು ಒಂದು 3-4 ಅವರ್ಸ್ ನೀನು ಕಾಣಲಿಲ್ಲ ಅಂದರೆ ಮತ್ತೆ ಪಾಪುನು ಅಳ್ತಾಳಲ್ವಾ. ಎದ್ದೇಳು ಹೋಗೋಣ. ಸರಿ ಬನ್ನಿ. ಅವಳು ಸುಮ್ಮನೆ ಇದ್ರು ನೀವು ಸುಮ್ಮನೆ ಇರಬೇಕಲ್ಲ. ಅವಳು ಹೇಗೋ ಚೆನ್ನಾಗಿ ಅಡ್ಜಸ್ಟ್ ಆಗಿ ಅಲ್ಲಿ ಇರ್ತಾಳೆ, ನೀವು ಮಾತ್ರ ಸುಮ್ಮನೆ ಇರಲ್ಲ. ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಯಾವಾಗೂ ಹೇಳ್ತಾನೆ ಇರ್ತೀರ. ಸರಿ ಬನ್ನಿ, ನೀವು ಎಲ್ಲಿ ಬಿಡ್ತೀರ? ಆರಾಮಾಗಿ ಓಡಾಡಿಕೊಂಡು ಒಂದು ಗಂಟೆ ಜಾಸ್ತಿ ಆದರೂ ಪರವಾಗಿಲ್ಲ, ಓಡಾಡ್ಕೊಂಡಿರೋಣ ಅಂತ. ಏನು ಬೇಕು ನನ್ನ ಚಿನ್ನು ಮರಿಗೆ, ಮುದ್ದು ಕಂದಮ್ಮಗೆ? ಏನು ಕೇಳಿದ್ರು ಏನು ಕೊಟ್ರು ಅದು ಬೇಡ ಇದು ಬೇಡ ಅಂತ ಎಷ್ಟಿದೆಯಾ? ಮೂಲೆಗೆ ಒಂದೊಂದು ಬಿದ್ದಿದ್ದಾವೆ ಆಟದ ಸಾಮಾನೆಲ್ಲನ. ಆದ್ರೂ ಇನ್ನೂ ಏನು ಬೇಕು ನಿನಗೆ? ಗೊಂಬೆಗಳನ್ನೆಲ್ಲ ಅಲ್ಲೊಂದು ಇಲ್ಲೊಂದು ಚಿಲ್ಲಾಪಿಲಿ ಎಷ್ಟಿದೆಯಾ? ಅಜ್ಜಿ ಎಷ್ಟು ಅಂತ ಕೆಲಸ ಮಾಡ್ತಾರೆ ಹೇಳು? ನಾನು ಎಷ್ಟು ಅಂತ ಎತ್ತಿಡ್ಲಿ? ಮಮ್ಮಿ ಬರಲಿ ಇರು, ಪಪ್ಪ ಮಮ್ಮಿ ಬಂದಾಗ ಹೇಳ್ತೀನಿ. ನೋಡು, ದಿಕ್ಕಿಗೊಂದು ಎಷ್ಟಿದೆಯಾ? ಮತ್ತೇನು ಬೇಕಂತನಾದರೂ ಹೇಳೋಕಂದ? ಹಾಕಮ್ಮ, ಅಳ್ತಿರೋದು ನನ್ನ ಚಿನ್ನು ಮರಿ. ಅಳ್ಬಾರ್ದು ಅಲ್ವಾ? ನಿಂಗೆ ಇದೆಲ್ಲ ಯಾವುದು ಬೇಡವಾ? ಈ ಬಾಲು ಬ್ಯಾಟು ಗೊಂಬೆ ಏನು ಬೇಡವಾ? ಮತ್ತೇನು ಬೇಕಂತ ಹೇಳು. ಅಳ್ಬಾರ್ದಲ್ಲ ನನ್ನ ಗೊಂಬೆ. ಮಮ್ಮಿ ಬೇಲು
ಮಮ್ಮಿ ಬೇಕಾ? ಮಮ್ಮಿ ಎಲ್ಲಿಗೆ ಹೋಗಿದ್ದಾರೆ? ಪಪ್ಪ ಮಮ್ಮಿ ಎಲ್ಲೂ ಹೋಗಿಲ್ಲ, ಇಲ್ಲೇ ತೋಟಕ್ಕೆ ಹೋಗಿದ್ದಾರೆ. ಗೊತ್ತಲ್ವಾ ನಿಂಗೆ? ನೀನು ನಮ್ಮ ತೋಟ ನೋಡಿದ್ಯಲ್ಲ. ಮತ್ತೆಲ್ಲೂ ಹೋಗಿಲ್ಲ, ಅಲ್ಲೇ ಇದ್ದಾರೆ. ಇಷ್ಟು ದಿನ ಮಮ್ಮಿ ನೀನು ನೋಡ್ಕೊಂಡು ಇಲ್ಲೇ ಇದ್ಲಲ್ವಾ. ತುಂಬ ದಿನ ಆದಮೇಲೆ ಅವಳಿಗೆ ತೋಟ ಅಂದರೆ ಇಷ್ಟ, ಆ ಪ್ಲೇಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಇವತ್ತು ನೋಡ್ಕೊಂಡು ಬರ್ತೀನಿ ಅಕ್ಕ, ಒಂದು ಸ್ವಲ್ಪ ಹೊತ್ತು ಆಟ ಆಡಿಸು ಅಂತ ಹೇಳೋದ್ಲಮ್ಮ. ನೀನು ಈ ಥರ ಅಳ್ತಿದ್ರೆ ಆಮೇಲೆ ಏನು ಅನ್ಕೋತಾಳೆ ಹೇಳು? ಅಕ್ಕನ ಸರಿ ನೋಡ್ಕೊಂಡೇ ಇಲ್ಲ, ಪಾಪುನ ಅಳಿಸ್ತಿದ್ದಾಳೆ ಅಂತ ಅನ್ಕೋತಾರೆ. ನೀನು ಅಳ್ತೀಯ ಅಮ್ಮನ ಹತ್ರ? ಅಮ್ಮ ಅಂದರೆ ನಿಂಗೆ ಇಷ್ಟ ಇಲ್ವಾ? ಮಮ್ಮಿನೇ ಬೇಕಾ? ಮತ್ತೆ ಹೋಗಿ ನೀನು ಅಜ್ಜಿ ಹತ್ರ, ನನ್ನ ಹತ್ರ ಏನು ಬರಬೇಡ. ನಾನು ರೂಮಲ್ಲಿ ಹೋಗಿ ನಾನು ಪಾಪು ಜೊತೆ ಆಟ ಆಡ್ಕೋತೀನಿ. ನನ್ನೊಂದು ಟೆಡ್ಡಿ ಐತಲ್ಲ, ನಾನು ಅದ್ರ ಜೊತೆನೇ ಆಟ ಆಡ್ಕೋತೀನಿ. ನೀನು ಸರಿ ಅಜ್ಜಿ ಹತ್ರನೇ ಹೋಗು. ನೀನು ಅಲ್ಬೇಡ ಅಲ್ಬೇಡ, ನಾನು ಅಲ್ಲಲ್ಲ, ನಾನು ಸುಮ್ಮ ಇರ್ತೀನಿ. ನೀನು ಅಲ್ಬೇಡ. ಮತ್ತೆ ನೀನು ಅಳ್ತಾ ಇದ್ರೆ ನಂಗೆ ಬೇಜಾರಾಗುತ್ತೆ ಗೊಂಬೆ. ಏನಕ್ಕ ಇದು ಮನೆ ತುಂಬ ಎಲ್ಲ ಆಟದ ಸಾಮಾನು ಈ ಥರ ಎಸ್ತಿದ್ದಾಳೆ ನೋಡು. ಮಮ್ಮಿ ಬಂದರು. ಮಮ್ಮಿ ಬತ್ತು, ಅಪ್ಪ ಬತ್ತು, ಮಮ್ಮಿ ಬಂತು, ಅಪ್ಪ ಬತ್ತು. ಯಾಕಕ್ಕ ಬೇಜಾರು ಮಾಡಿಸಿದ್ಲ ಇವಳೇನಾದ್ರೂ? ಹಾಗೇನಿಲ್ಲ ಕಣೆ, ತುಂಬ ಹೊತ್ತಾಯ್ತಲ್ವಾ, ನೀನು ಹೋಗಿ ಅವಾಗೆ ಒಂದು 4-5 ಗಂಟೆ ಆಯ್ತಲ್ವಾ. ಪಾಪ ಇನ್ನೂ ಹಾಲು ಕುಡಿತಾಳಲ್ವಾ, ಅದಕ್ಕೇನೆ ಹಾಲು ಕುಡಿಬೇಕು ಅನ್ನಿಸ್ತಿದ್ಯೇನೋ. ನಾನು ಎಷ್ಟು ಹೊರಗಡೆದು ಬಾಟಲೆಲ್ಲ ಹಾಕ್ಕೊಟ್ರು ಹಾಲೇ ಕುಡಿತಿಲ್ಲ. ಪಾಪ ಅತ್ತೆನೂ ತುಂಬ ಟ್ರೈ ಮಾಡಿದ್ರು ಏನಾದರೂ ತಿನ್ಸೋಕ್ಕೆ, ಅವಳು ಇನ್ನೂ ಹಾಲು ಬಿಟ್ಟಿಲ್ಲ ಅಲ್ವಾ, ಅದಕ್ಕೆ ಏನು ಹೊರಗಡೆ ತಿನ್ನೋಕೆ ಇಷ್ಟನೇ ಪಡ್ತಿಲ್ಲ. ಇನ್ಮೇಲೆ ಹಾಲು ಬಿಡಿಸು ರೂಪ. ಗೊಂಬೆ, ಇಷ್ಟೊಂದು ಗೊಂಬೆಗಳಿದ್ರು ಮನೆ ತುಂಬ ಅಲ್ಲೊಂದು ಇಲ್ಲೊಂದು ಎಸ್ತಿದೆಯಲ್ಲ. ನೋಡಿ ಪುನಿ ಅವರೇ, ಎಷ್ಟು ಕೊಟ್ರು ಅದು ಬೇಡ ಇದು ಬೇಡ ಅಂತ ಹೇಳಿ ಇಲ್ಲದನ್ನೇ ಕೇಳ್ತಾಳೆ. ಆ ಟಿ ವಿಲಿ ಬರೋದನ್ನ ತೋರಿಸಿ ಅದು ಬೇಕು ಅದು ಬೇಕಂತಲೇ ಕೇಳ್ತಾಳೆ. ನನಗಂತೂ ಇವಳು ಹಿಡ್ಕೊಂಡು ಸಾಕಾಯ್ತು. ಹೌದಾ ಪುಟಾಣಿ, ಹಂಗೆಲ್ಲ ಆಟ ಮಾಡಬಾರ್ದಲ್ವಾ? ನಾವೆಲ್ಲೂ ಹೋಗಿಲ್ಲ, ಇಲ್ಲೇ ತೋಟದ ಹತ್ರನೇ ತಾನೇ ಹೋಗಿದ್ದು. ನೀನು ಜೋಜ ಮಾಡ್ತಿದ್ದಲ್ಲ, ತಾಚಿ ಮಾಡ್ತಿದ್ದಲ್ಲ, ಅದಕ್ಕೆ ನಾವು ಹೋಗಿದ್ದಷ್ಟೇ. ತುಂಬ ದಿನ ಆದಮೇಲೆ ಹೋಗಿದ್ದಲ್ಲ, ನೋಡ್ಕೊಂಬಂದ? ತೋಟ ಎಲ್ಲ ಚೆನ್ನಾಗಿದೆಯಾ ಅಕ್ಕ? ಗದ್ದೆ ಎಲ್ಲ ಈಗ ನಾಟಿ ಮಾಡಿರೋದಲ್ವಾ, ತುಂಬ ಚೆನ್ನಾಗಿದೆ. ಸ್ವಲ್ಪ ಮಳೆ ಬಂದು ನೀರೆಲ್ಲ ನಿಂತಿತ್ತು, ಹಾಗಾಗಿ ತುಂಬ ಚೆನ್ನಾಗಿತ್ತು. ನಾನು ಇನ್ನೂ ಒಂದು ಸ್ವಲ್ಪ ತೀರೋಣ ಅಂತಿದ್ದೆ. ಇವರೇ ಪಾಪು ಅಳ್ತಾಳೆ ಬಾ, ಪಾಪು ಅಳ್ತಾಳೆ ಬಾ ಅಂತ ಹೇಳಿ ಕರ್ಕೊಂಬಂದರು. ನೋಡಿದ್ರೆ ನಿಜವಾಗೂ ಅಳ್ತಿದ್ದಾಳೆ. ಸರಿ ಬಾ, ನಾವು ಹೊರಗೆ ಹೋಗಿ ಅಜ್ಜಿ ತಾತ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ. ಅಜ್ಜಿ ತಾತನ ಹತ್ರ ಹೋಗೋಣ. ಹೇಗಿದ್ದೀರಾ? ನಾನು ಸೌಮ್ಯ. ನಾನು ರೂಪ. ಮರ್ತಿಲ್ಲಲ್ವಾ ನಮ್ಮನ್ನ? ನಿಮಗೋಸ್ಕರನೇ ಎಲ್ಲರೂ ಕೇಳ್ತಾ ಇದ್ರಲ್ವಾ ಮತ್ತೆ ಹಳೆ ಸ್ಟೋರಿನೇ ಬೇಕು ಅಂತ, ಅದಕ್ಕೆ ಸ್ಟೋರಿನ ಮತ್ತೆ ರೀಕಂಟಿನ್ಯೂ ಮಾಡ್ತಾ ಇದ್ದೀವಿ. ತಪ್ಪದೆ ನೋಡ್ತೀರಲ್ವಾ? ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಿಸರ್ಗ ಕನ್ನಡ TV ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರ ಮಾಡ್ತಿದ್ದೀವಿ ಅಂದರೆ ನೀವು ಲೈಕ್ ಕೊಡಬೇಕು, ಕಾಮೆಂಟ್ ಮಾಡಬೇಕು, ಎಲ್ಲ ಮಾಡಬೇಕಲ್ವ? ತಪ್ಪದೆ ಮಾಡ್ತೀರಲ್ವ? ನೋಡೋಣ ಇನ್ಮೇಲೆ ನನ್ನ ಅಕ್ಕ ಮತ್ತು ಪುನಿ, ಪಾಪು ಇದ್ದಾಳೆ, ಎಲ್ಲರ ಮಧ್ಯೆ ಹೇಗಿರುತ್ತೆ, ನಮ್ಮ ಸಂಸಾರ ಹೇಗಿರುತ್ತೆ ಅಂತ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮನ್ನು ನೋಡೋದು ಮಾತ್ರ ಮರಿಬೇಡಿ. ಕಾಮೆಂಟ್ ಮಾಡಿ. ತುಂಬ ದಿನ ಆದಮೇಲೆ ನಿಮ್ಮ ಮುಂದೆ ಬಂದಿದ್ದೀನಲ್ವಾ, ಹೇಗಿದೆ ಅಂತ. ಬಾಯ್, ಥ್ಯಾಂಕ್ ಯು.